ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬೇಬಿ ಕುಚ್ಚು ಯಾವ ಥರ ಹಾಕೋದು ಅಂತ ಈಸಿಯಾಗಿ ನಿಧಾನಕ್ಕೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಒಂದು ಪಿಲ್ಲೋ ತೊಗೊಳ್ಳಿ, ಅದಕ್ಕೆ ಗುಂಪಿನ ತೊಗೊಂಡು ಫಿಕ್ಸ್ ಮಾಡ್ಕೊಂಡ್ಬಿಡಿ ಸೀರೆನ. ಸೀಸಾ ಕಡೆಯಿಂದ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು. ಒಂದು ಸೂಜಿಗೆ 67 ದಾರ, ಇಲ್ಲಾಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅದನ್ನು ಡಬಲ್ ಮಾಡಿದಾಗ 120 ಆಗುತ್ತೆ. ನಾನು 120 ಎಳೆನ ತೊಗೊಂಡಿದ್ದೀನಿ ಕುಚ್ಚು ಹಾಕೋದಕ್ಕೆ. ಮತ್ತು ಒಂದು ಸೂಜಿಗೆ ಜರಿ ಥ್ರೆಡ್ ತೊಗೊಂಡು ಎಡೆ ದಾರ ಮಾಡಿಕೊಂಡು ಹಿಂದೆಯಿಂದ ಇನ್ಸರ್ಟ್ ಮಾಡಿಬಿಟ್ಟು ಸೂಜಿನ ಅದನ್ನು ಮುಂದಕ್ಕೆ ತೊಗೊಂಡು 2 ಸಲ ಸುತ್ತಿ 3ನೇ ಸಲ 3 ಸಲ ಗಂಟಾಕ್ತೀನಿ ಫ್ರೆಂಡ್ಸ್. ಅದು ಟೈಟಾಗಿ ಕುತ್ಕೊಳುತ್ತೆ. ಈ ಟ್ರಿಮ್ಮರ್ ಸಹಾಯದಿಂದ ಕ್ಲೀನಾಗಿ ನಿಧಾನಕ್ಕೆ ಕಟ್ ಮಾಡಿಬಿಡಿ. ನೋಡಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಹಿಂದೆಯಿಂದ ಸೂಜಿ ಸಹಾಯದಿಂದ ತೊಗೊಂಡು ಕರೆಕ್ಟಾಗಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು, ಆಮೇಲೆ ನೋಡಿ ಜರಿ ಥ್ರೆಡ್ನ ಚಿಕ್ಕ ಸೂಜಿಯಿಂದ ಹಿಂದೆಗಡೆಯಿಂದ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಯಾವ ಥರ ನೀಟಾಗಿ ಇಟ್ಕೊಂಡ್ಬಿಟ್ಟು ಟೈಟಾಗಿ ಫಸ್ಟ್ 2 ಸಲ ದಾರ ಟೈಟಾಗಿ ಸುತ್ಕೊಂಡ್ಬಿಡಿ. ಆಮೇಲೆ ಸೂಜಿನಲ್ಲಿ ಟೈಟಾಗಿ ನಾಟ್ ಹಾಕ್ಕೊಳ್ಳಿ. 3 ಟೈಮ್ಸ್ ನಾಟ್ಸು 4 ಟೈಮ್ಸ್ ನಾಟು ನಿಮ್ಮ ಇಷ್ಟ ಹಾಕ್ಕೊಬೋದು. ಟೈಟಾಗಿ ಕುತ್ಕೊಳ್ಳುತ್ತೆ. ಓಕೆ ಫ್ರೆಂಡ್ಸ್, ಈ ಥರ ಈಸಿಯಾಗಿ ನೀವು ಮಾಡ್ಕೊಬೋದು ಮನೆಯಲ್ಲೇ. ಥ್ರೆಡ್ನ ನೀವು ಒಂದು ಪ್ಯಾಡ್ ಸಹಾಯದಿಂದ 60 ಟೈಮ್ಸ್ ಸುಟ್ಕೊಂಡ್ರೆ ಅದನ್ನು ಡಬಲ್ ಮಾಡಿದ್ರೆ 120 ಆಗುತ್ತೆ. ಇಲ್ಲಾಂದರೆ ನೀವು 70 ಟೈಮ್ಸ್ ಮಾಡಿದ್ರೆ 140 ಟೈಮ್ಸ್ ದಪ್ಪ ಬರುತ್ತೆ. ನಿಮ್ಮ ಇಷ್ಟ ಫ್ರೆಂಡ್ಸ್. ಅದು ಗ್ಯಾಪ್ ನೋಡಿಕೊಂಡು ನೀಟಾಗಿ ಮಾಡ್ಕೊಬೋದು ನೀವು. ನೋಡಿ ಫ್ರೆಂಡ್ಸ್, ನಿಧಾನಕ್ಕೆ ನೋಡಿಸ್ತಾ ಇದ್ದೀನಿ. ಫಸ್ಟು ಸೂಜಿನಲ್ಲಿ ತೊಗೊಂಡ್ಬಿಟ್ಟು ಹಿಂದೆಯಿಂದ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಸೀದಾ ಸೈಡಿಂದನೇ, ರೈಟ್ ಸೈಡಿಂದನೇ ಮಾಡ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಈ ಥರ ನೋಡಿ 2 ಸಲ ದಾರ ಸುಟ್ಕೊಂಡು ಆಮೇಲೆ ಟೈಟಾಗಿ ಲಾಕ್ ಮಾಡ್ತಾ ಇದ್ದೀನಿ ಜರಿ ಥ್ರೆಡ್ಡಿಂದ. ಅಷ್ಟೇ ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಬೋದು. ನೀವು ಮನೆಯಲ್ಲೇ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಯಾವುದೇ ರೀತಿ ವಿಡಿಯೋ ಬೇಕಾದರೂ ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. Thank you friends. Thank you for watching my videos.